ಹಾಯ್ ಆಲ್, ಇದು ಸ್ಯಾಟರ್ಡೆ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆನೆ ಖಾಲಿ ಹೊಟ್ಟೆಗೆ ಅಂತೇಳಿ ಹಾಗಲಕಾಯಿ ಮತ್ತು ಸೌತೆಕಾಯಿ ಬಳಸ್ಕೊಂಡು ಒಂದು ಹೆಲ್ದಿ ಆಗಿರೋ ಡಿಟಾಕ್ಸಿಂಗ್ ಕೂಡ ಮಾಡ್ಕೊಂಡಿದ್ದೆ. ಹಾಗಲಕಾಯಿ ಮತ್ತು ಸೌತೆಕಾಯಿನ ಮಿಕ್ಸಿ ಮಾಡಿಕೊಂಡು ನಂತರ ಶೋಧಿಸ್ಕೊಂಡು ಹೀಗೆ ಕುಡಿದ್ರೆ ತುಂಬ ಕಹಿಯಾಗಿರುತ್ತೆ ಅಂತೇಳಿ ಇದಕ್ಕೇನೆ ಅರ್ಧ ಟೇಬಲ್ ಸ್ಪೂನ್ ಜೇನುತುಪ್ಪ, ಅರ್ಧ ನಿಂಬೆಹಣ್ಣು ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೊಂದು ಕಹಿ ಅನಿಸೋದಿಲ್ಲ, ಆರಾಮಾಗಿ ಕುಡಿಬೋದು, ತುಂಬ ಕಹಿ ಅನಿಸೋದಿಲ್ಲ. ನಂತರ ಬೆಳಗ್ಗೆ ತಿಂಡಿಗೆ ಅಂತೇಳಿ ದೋಸೆ ಹಿಟ್ಟು ಕೂಡ ರಾತ್ರಿನೇ ರುಬ್ಬಿಟ್ಟಿದ್ದೆ. ಬೆಳಗ್ಗೆ ದೋಸೆ ಮಾಡೋಣ ಅಂತೇಳಿ ಬೆಳಗ್ಗೆ ಕೂಡ ಎತ್ತಿಡ್ಕೊಂಡು ನಂತರ ದೋಸೆಗೆ ಕಾಂಬಿನೇಷನ್ ಆಗೋ ರೀತಿ ಆಲೂಗೆಡ್ಡೆ ಪಲ್ಯ ಕೂಡ ಮಾಡಿಕೊಂಡಿದ್ದೆ. ನಂತರ ದೋಸೆ ಮೇಲೆ ಕೆಂಪು ಚಟ್ನಿ ಮಾಡ್ತಾರಲ್ಲ, ಕೆಂಪು ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. 3 ಬ್ಯಾಡಗಿ ಮೆಣಸಿಕಾಯಿ, 3 ಗುಂಟೂರು ಮೆಣಸಿಕಾಯಿನ ಬಿಸಿನೀರಲ್ಲಿ ಸ್ವಲ್ಪ ನೆನೆಸಿ ನಂತರ ತೊಳೆದು ಮಿಕ್ಸಿ ಜಾರಿಗೆ ತಗೊಂಡು ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, ನಂತರ 1 ಗೆಡ್ಡೆ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಕೆಂಪು ಚಟ್ನಿ ರೆಡಿನೇ ಆಗಿಬಿಡುತ್ತೆ. ನಂತರ ಆಲೂಗೆಡ್ಡೆ ಪಲ್ಯ ಕೂಡ ಕಾಂಬಿನೇಷನ್ ಆಗಿ ಮಾಡ್ಕೊತಾ ಇದ್ದೀನಿ. ನಂತರ ದೋಸೆ ಕೂಡ ಹಾಕ್ಕೊಂಡು, ದೋಸೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಪಲ್ಯ ಕ್ರಿಸ್ಪಿಯಾಗಿ ಬಂದಿತ್ತು. ಮಸಾಲೆ ದೋಸೆ ಹೋಟೆಲಲ್ಲಿ ತಿಂತೀವಲ್ಲ ಆ ಟೇಸ್ಟೇ ಬಂದಿತ್ತು. ಪೂರ್ತಿ ವಿಡಿಯೋನ ಯೂಟ್ಯೂಬಲ್ಲಿದೆ, ಇಂಟ್ರೆಸ್ಟ್ ಇದೆ ಒಂದ್ಸಲ ಚೆಕ್ ಮಾಡಿ.